ಸಿಟಿ ರವಿ ಆಟಕ್ಕೆ ಪಿಕೆ ಫುಲ್ ಸ್ಟಾಪ್. ಇನ್ಮೇಲೆ ಪ್ರತಿ ಮಾತು ಕೌಂಟ್ ಆಗುತ್ತೆ. ಹದ್ದು ಮೀರಿ ಮಾತಾಡಿದ್ರೆ ಲಾಕ್. ಸಿಟಿ ರವಿ ಬಿಜೆಪಿಯ ಹಾಲಿ ಎಂಎಲ್ಸಿ. ಇವರಿಗೆ ಮಾತೆ ಬಂಡವಾಳ, ಮಾತೆ ಆಸ್ತಿ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಗಾದೆ ಮಾತಿದೆ. ಆದ್ರೆ ಸಿಟಿ ರವಿ ಅವರು ಬಾಯಿ ಬಿಟ್ರೆ ಬರೀ ವಿವಾದಗಳೇ ಹುಟ್ಕೊಂತಿವೆ. ಇವರು ಮೈ ಮೇಲೆ ಎಳೆದುಕೊಂಡ ವಿವಾದಗಳು ಒಂದಾ ಎರಡ, ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ರೆಡಿ ಆಗುತ್ತೆ. ಆದ್ರೆ ಇನ್ಮೇಲೆ ಸಿಟಿ ರವಿ ಅವರೇ ಇರ್ಲಿ, ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ಯಾವ ನಾಯಕರೇ ಆಗಿರ್ಲಿ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರಾಜ್ಯದ ಯಾವ ವ್ಯಕ್ತಿಯೇ ಆಗಿರ್ಲಿ, ಹದ್ದು ಮೀರಿ ಮಾತನಾಡಿದ್ರೆ ಲಾಕ್ ಆಗೋದು ಪಕ್ಕ. ಅಂದ್ರೆ ಕೋಮು ಸೌಹಾರ್ದ ಕದಡೋದು, ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದು, ಸುದ್ದಿಯನ್ನ ತಿರುಚಿ ಪ್ರಚಾರ ಮಾಡಿದ್ರೆ ಹುಷಾರ್ ಅಂತೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾರ್ನ್ ಮಾಡಿದ್ದಾರೆ. ಹಾಗಾದ್ರೆ ಇನ್ಮೇಲೆ ರಾಜಕೀಯ ನಾಯಕರ ಪ್ರತಿ ಮಾತು ಕೌಂಟ್ ಆಗುತ್ತಾ? ಹದ್ದು ಮೀರಿ ಮಾತನಾಡಿದ್ರೆ ಲಾಕ್ ಆಗೋದು ಪಕ್ಕನಾ? ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಇತ್ತೀಚೆಗೆ ಕೊಟ್ಟ ಸ್ಟೇಟ್ಮೆಂಟ್ ಇದೆಯಲ್ಲ, ಮುಲ್ಲಾಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ ಅಂತ, ಆ ವಿವಾದದಲ್ಲಿ ಸಿಟಿ ರವಿ ಲಾಕ್ ಆಗ್ತಾರಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿರ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿಟಿ ರವಿ ಅವರು ಗೊತ್ತಿದ್ದು ಹೇಳಿಕೆಗಳನ್ನ ಕೊಡ್ತಾರೋ ಅಥವಾ ವಿವಾದ ಆಗಿ ಮೀಡಿಯಾದ ಅಟೆನ್ಷನ್ ಡ್ರಾ ಮಾಡಬೇಕು ಅಂತ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ಆಗಾಗ ಸಿಟಿ ರವಿ ಅವರು ಕೊಡೋ ಒಂದೊಂದು ವಿವಾದಾತ್ಮಕ ಹೇಳಿಕೆಗಳಿಂದ ಅವರು ಸದಾ ಲೈಮ್ಲೈಟ್ ನಲ್ಲೇ ಇರ್ತಾರೆ. ಅದರಲ್ಲೂ ಕಳೆದೊಂದು ವಾರದ ಹಿಂದೆ ಸಿಟಿ ರವಿ ಅವರು ನೀಟ್ ಪರೀಕ್ಷೆ ಅಕ್ರಮಕ್ಕೂ ಮುಲ್ಲಾಗೂ ಏನ್ ಸಂಬಂಧ ಅಂತ ಹೇಳೋ ಮೂಲಕ ಒಂದು ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದ್ರು. ಆನಂತರ ಮುಸ್ಲಿಂ ಸಮುದಾಯದ ಮುಖಂಡರು ಸಿಟಿ ರವಿ ವಿರುದ್ಧ ಎಫ್ಐಆರ್ ದಾಖಲಿಸುತ್ತಿದ್ದಂತೆ ಹೈ ಡ್ರಾಮಾ ನಡೆದು ಹೋಗಿತ್ತು. ಸಿಟಿ ರವಿ ಅವರಿಗೆ ನೋಟಿಸ್ ಕೊಡಲು ಹೋದ ಪೊಲೀಸರ ಜೊತೆ ಸಿಟಿ ರವಿ ಮತ್ತು ಅವರ ಬೆಂಬಲಿಗರು ಹೇಗೆ ನಡೆದುಕೊಂಡ್ರು, ನೋಟಿಸ್ ತಗೊಳ್ಳಕ್ಕೆ ಸಿಟಿ ರವಿ ಏನೆಲ್ಲ ಹೈ ಡ್ರಾಮಾ ಮಾಡಿದ್ರು ಅನ್ನೋದನ್ನ ನೀವೆಲ್ಲ ನ್ಯೂಸ್ ನಲ್ಲಿ ನೋಡಿರ್ತೀರಾ. ಆದ್ರೆ ಇದಿಷ್ಟೇ ಆಗಿದ್ರೆ ಏನೋ ಪರವಾಗಿಲ್ಲ ಅನ್ಕೋಬಹುದಿತ್ತು. ಆದ್ರೆ ಸಿಟಿ ರವಿ ಅವರು ತಮ್ಮ ಮಾತನ್ನ ಸಮರ್ಥಿಸಿಕೊಂಡಿದ್ರು. ನಾನು ಗೂಗಲ್ ನಲ್ಲಿ ನೋಡಿದೆ, ಮುಲ್ಲಾ ಅಂದ್ರೆ ಮುಸ್ಲಿಂ ಅಲ್ಲ ಅಂತ, ಜೊತೆಗೆ ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ ಅಂತ ಮಾತನಾಡಿದ್ದೇನೆ ಅಂತೇಳಿ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡ್ರು. ಜೊತೆಗೆ ಉತ್ತರ ಪ್ರದೇಶದಲ್ಲಿ ನಡೆದ ಆಕ್ಸಿಡೆಂಟ್ ವೇಳೆ ಓರ್ವ ವ್ಯಕ್ತಿ ಕಾರ್ ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಕಡ್ಡಿ ಗಿರಿ ಹಾಕೋ ದೃಶ್ಯವನ್ನ ತೋರಿಸಿ, ಈತ ಯಾರೋ, ಈತ ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳ ನೀಟ್ ಪರೀಕ್ಷಾ ಪ್ರತಿಭಟನೆಗೆ ಹೋಗಿದ್ದೇಕೆ, ನೀಟ್ ಪರೀಕ್ಷೆಗೂ ಮುಲ್ಲಾಗೂ ಏನ್ ಸಂಬಂಧ ಅಂತೇಳಿ ಮತ್ತೆ ಪ್ರಶ್ನೆ ಮಾಡಿ ತಮ್ಮ ಮಾತನ್ನ ಸಮರ್ಥಿಸಿಕೊಂಡಿದ್ರು. ಆದ್ರೆ ಇದಕ್ಕೆ ಕಾರವಾಗಿ ರಿಯಾಕ್ಟ್ ಮಾಡಿದ್ದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಕಾನೂನಿಗೆ ಸವಾಲ್ ಹಾಕುತ್ತೇನೆ ಅನ್ನೋ ನಿಮ್ಮ ದಾರ್ಷ್ಟ್ಯ ನಡೆಯೋದಿಲ್ಲ, ಉಪ್ಪು ತಿಂದಿದ್ದೀರಿ, ನೀರು ಕುಡಿಯಲು ತಯಾರಾಗಿ ಅಂತೇಳಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ಆದ್ರೆ ಈಗ ಸಚಿವ ಪ್ರಿಯಾಂಕ್ ಖರ್ಗೆ ಬರೀ ಸಿಟಿ ರವಿ ಅವರ ವಿರುದ್ಧ ಮಾತ್ರ ತಿರುಗಿ ಬಿದ್ದಿಲ್ಲ, ಬದಲಿಗೆ ಆರ್ ಅಶೋಕ್ ಮತ್ತು ಸುದ್ದಿಯನ್ನ ತಿರುಚೋ ಮಾಧ್ಯಮಗಳ ವಿರುದ್ಧವೂ ಗರಂ ಆಗಿದ್ದಾರೆ. ಇತ್ತೀಚೆಗೆ ವಿಜಯಪುರ ಘಟನೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಈ ಬಗ್ಗೆ ಮಾಧ್ಯಮಗಳು ಪ್ರಿಯಾಂಕ್ ಖರ್ಗೆ ಅವರ ಬಳಿ ಪ್ರಶ್ನೆ ಕೇಳಿದ್ವು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಕೊಟ್ಟ ಉತ್ತರ ಏನ್ ಗೊತ್ತಾ? ನನಗೆ ಕೇಳಿದ ಪ್ರಶ್ನೆ, ವಿಜಯಪುರ ಘಟನೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಆರ್ ಅಶೋಕ್ ನಿಮ್ಮ ರಾಜೀನಾಮೆ ಕೇಳುತ್ತಿದ್ದಾರೆ, ನಿಮ್ಮ ಪ್ರತಿಕ್ರಿಯೆ ಏನು ಅಂತ. ಅದಕ್ಕೆ ನಾನು ನನ್ನ ರಾಜೀನಾಮೆ ಕೇಳಿ ಬಿಜೆಪಿ 25 ದಿನಗಳ ಉಪವಾಸ ಸತ್ಯಾಗ್ರಹ ನಡೆಸಿದ್ರೆ ನಾನು ರಾಜೀನಾಮೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಉತ್ತರಿಸಿದ್ದೆ. ಇದು ಬಿಜೆಪಿಯ ರಾಜಕೀಯ ನಾಟಕಕ್ಕೆ ನೀಡಿದ ಉತ್ತರವಷ್ಟೇ ಹೊರತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದಲ್ಲ ಅಂತೇಳಿ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಕೆಲವು ಸುದ್ದಿ ಸಂಸ್ಥೆಗಳು ಮತ್ತು ಸೋಷಿಯಲ್ ಮೀಡಿಯಾ ಪೇಜ್ಗಳು ಈ ಹೇಳಿಕೆಯನ್ನ ವಿದ್ಯಾರ್ಥಿಗಳಿಗೆ ಸಂಪರ್ಕಿಸಿ ಪ್ರಿಯಾಂಕ್ ಖರ್ಗೆ ಅವರು ಉದ್ಯೋಗಾಕಾಂಕ್ಷಿ ವಿದ್ಯಾರ್ಥಿಗಳನ್ನೇ ಗೆಲಿ ಮಾಡಿದ್ದಾರೆ ಎಂಬಂತೆ ಆಯ್ದ ತುಣುಕುಗಳನ್ನ ತೋರಿಸಿ ಸುದ್ದಿ ತಿರುಚಿದ್ವು ಅಂತೇಳಿ ಕಿಡಿಕಾರಿದ್ದಾರೆ. ಜೊತೆಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿರೋ ಪ್ರಿಯಾಂಕ್ ಖರ್ಗೆ ಪಿಎಸ್ಐ ನೇಮಕಾತಿ ಹಗರಣ ನಡೆದಿದ್ದು ಬಿಜೆಪಿ ಆಡಳಿತ ಅವಧಿಯಲ್ಲಿ ಅಂತ ಆರೋಪಿಸಿದ್ದಾರೆ. ಅಂದು ವಿಧಾನಸೌಧವನ್ನ ವ್ಯಾಪಾರ ಸೌಧವನ್ನಾಗಿ ಮಾಡಲಾಗಿತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ನಡೆಯುವ ಪ್ರತಿಯೊಂದು ನೇಮಕಾತಿ ಪರೀಕ್ಷೆಯಲ್ಲೂ ಪಾರದರ್ಶಕತೆ, ಹೊಣೆಗಾರಿಕೆ ಹಾಗೂ ನ್ಯಾಯಸಮ್ಮತತೆಯನ್ನ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಹೇಳಿಕೆಯನ್ನ ಉದ್ದೇಶಪೂರ್ವಕವಾಗಿ ತಿರುಚಿ ಪ್ರಚಾರ ಮಾಡಿದ ಸುದ್ದಿ ಸಂಸ್ಥೆಗಳು ಹಾಗೂ ವ್ಯಕ್ತಿಗಳ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಗೃಹ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿರುವುದಾಗಿ ತಿಳಿಸಿದ್ದಾರೆ. ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರುವ ಉದ್ದೇಶದಿಂದ ಮಾತ್ರವಲ್ಲದೆ ಹಲವು ವರ್ಷಗಳಿಂದ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಆತಂಕ ಮತ್ತು ಗೊಂದಲ ಸೃಷ್ಟಿ ಮಾಡುವ ಉದ್ದೇಶದಿಂದ ಈ ಸುಳ್ಳು ಸುದ್ದಿ ಮಾಹಿತಿ ಹರಡಲಾಗಿದೆ. ಸುಳ್ಳು ಸುದ್ದಿ ಪತ್ರಿಕೋದ್ಯಮವಲ್ಲ, ಅದು ಜನರನ್ನ ದಾರಿ ತಪ್ಪಿಸುವ ಹಾಗೂ ಸಾರ್ವಜನಿಕ ನಂಬಿಕೆಯನ್ನ ಕುಂದಿಸುವ ದುರುದ್ದೇಶದ ತಪ್ಪು ಮಾಹಿತಿ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ಇನ್ನ ಮತ್ತೊಂದು ಪೋಸ್ಟ್ ನಲ್ಲಿ ದಯವಿಟ್ಟು ಸಂಪೂರ್ಣ ಸಂಭಾಷಣೆಯನ್ನ ಸಾರ್ವಜನಿಕರ ಮುಂದಿದೆ. ನನ್ನ ಮುಂದೆ ಮೈಕ್ ಹಿಡಿಯುವ ಮೊದಲು ಏನ್ ಮಾತುಕತೆ ನಡೀತು, ಯಾವ ವಿದ್ಯಾರ್ಥಿಗಳು ನನ್ನ ರಾಜೀನಾಮೆ ಕೇಳಿದ್ರು, ರಾಜೀನಾಮೆ ಕೇಳಿದ್ದು ಬಿಜೆಪಿ, ಅದಕ್ಕೆ ನಾನು ಉತ್ತರಿಸಿದ್ದೆ. ಕನ್ನಡ ಹಾಗೂ ರಾಷ್ಟ್ರೀಯ ಮಾಧ್ಯಮಗಳು ಸಂಪೂರ್ಣ ಹೇಳಿಕೆಯನ್ನ ದಾಖಲಿಸಿದ್ರು, ಕೆಲವರು ಮಾತ್ರ ಆಯ್ದ ಭಾಗವನ್ನ ತೋರಿಸಿ ತಿರುಚಿ ಬಿಂಬಿಸಿದ್ದಾರೆ. ಈಗ ತನಿಖೆ ಆರಂಭವಾಗಿರುವುದರಿಂದ ಆಯ್ದ ತುಣುಕುಗಳನ್ನೆಲ್ಲ ಸಂಪೂರ್ಣ ವಾಸ್ತವಾಂಶ ತನಿಖೆಯ ಮುಂದೆ ಇಡಿ ಅಂತ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿದ್ದಾರೆ. ಸ್ನೇಹಿತರೆ, ನಾಯಕರ ಮಾತುಗಳನ್ನ ಅರ್ಧಂಬರ್ಧ ಕಟ್ ಮಾಡಿ ವಿವಾದ ಸೃಷ್ಟಿಸೋದು ಇದೇ ಮೊದಲೇನಲ್ಲ. ಇದಕ್ಕೆ ಈ ಹಿಂದೆ ನಡೆದ ಕೆಲವೊಂದು ಸಾಕ್ಷಿಗಳಿವೆ.
ಸಾಕ್ಷಿ ನಂಬರ್ 1. ಈ ಹಿಂದೆ ಸಿದ್ದರಾಮಯ್ಯ ದೇವೇಗೌಡರು ಹೇಳಿದ್ದ ಮಾತನ್ನ ತಾವು ಭಾಷಣ ಮಾಡುವಾಗ ಪುನರುಚ್ಚರಿಸಿದ್ರು. ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ತೀನಿ ಅಂತ ದೇವೇಗೌಡರು ಹೇಳಿದ್ರು ಅಂತೇಳಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಮಾತನ್ನ ತಿರುಚಿ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಾರಂತೆ ಅಂತೆಲ್ಲ ಡಂಗೂರ ಸಾರಲಾಗಿತ್ತು. ಆ ಮೂಲಕ ಸಿದ್ದರಾಮಯ್ಯ ಮುಸ್ಲಿಂ ಪ್ರೇಮಿ, ಹಿಂದೂ ವಿರೋಧಿ ಅನ್ನೋ ರೀತಿ ಬಿಂಬಿಸೋ ಕೆಲಸ ನಡೆದಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯ ಮಂಗಳಾರತಿ ತಗೊಂಡಿಲ್ಲ, ಮಾಂಸ ಮೀನು ತಿಂದು ದೇವಸ್ಥಾನಕ್ಕೆ ಹೋದ್ರು. ಸಿದ್ದರಾಮಯ್ಯ ಕುಂಕುಮ ಹಚ್ಚಲ್ಲ ಎಂಬಿತ್ಯಾದಿ ಕಟ್ಟುಕತೆ ಕಟ್ಟಿ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಪಾರ್ಟಿ ಅಂತ ಬಿಂಬಿಸಲಾಯಿತು. ಸಾಕ್ಷಿ ನಂಬರ್ 2. ಇದೇ ರೀತಿ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಬಿಜೆಪಿ ಪ್ರಣಾಳಿಕೆಯಂತೆ ರೈತರ 1 ಲಕ್ಷದವರೆಗಿನ ಬೆಳೆ ಸಾಲ ಮನ್ನಾ ಮಾಡಿರಲಿಲ್ಲ. ಈ ಬಗ್ಗೆ ಪರಿಷತ್ನಲ್ಲಿ ವಿಎಸ್ ಉಗ್ರಪ್ಪ ಪ್ರಶ್ನೆ ಮಾಡಿದಾಗ ಯಡಿಯೂರಪ್ಪ ಅದಕ್ಕೆ ಉತ್ತರ ಕೊಟ್ಟಿದ್ರು. ನಾವು ಎಲೆಕ್ಷನ್ಗೆ ಮೊದಲು ಏನೇನೋ ಭರವಸೆ ಕೊಟ್ಟಿರ್ತೀವಿ, ಅಧಿಕಾರಕ್ಕೆ ಬಂದಾಗ ಅದನ್ನೆಲ್ಲ ಈಡೇರಿಸೋಕ್ಕಾಗುತ್ತಾ, ಅದಕ್ಕಾಗಿ ನಾವೇನ್ ನೋಟ್ ಪ್ರಿಂಟ್ ಮಾಡೋದಕ್ಕಾಗುತ್ತಾ ಅಂತ ಕೇಳಿದ್ರು. ಇದನ್ನ ಪ್ರಸ್ತಾಪಿಸಿ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನ ಕೊಟ್ಟಿದ್ರು. ಆದ್ರೆ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಅರ್ಧಂಬರ್ಧ ಕಟ್ ಮಾಡಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನ ಈಡೇರಿಸೋದಕ್ಕಾಗಲ್ವಂತೆ, ನಾವೇನ್ ನೋಟ್ ಪ್ರಿಂಟ್ ಮಿಷಿನ್ ಇಟ್ಕೊಂಡಿದ್ದೀವಾ ಅಂತೇಳಿ ಸಿದ್ದರಾಮಯ್ಯ ಕೇಳಿದ್ರು ಅಂತ ಸುದ್ದಿಯನ್ನ ತಿರುಚಲಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಸಂಬಂಧ ಸಿದ್ದರಾಮಯ್ಯನವರ ವಿಡಿಯೋಗಳು ಫುಲ್ ವೈರಲ್ ಕೂಡ ಆಗಿದ್ವು. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ತಿರುಚಿದ ಸುದ್ದಿಗಳ ವಿರುದ್ಧ ಗದಾ ಪ್ರಹಾರ ನಡೆಸೋಕೆ ಮುಂದಾಗಿದ್ದಾರೆ. ಇನ್ನ ಸಿಟಿ ರವಿ ಅವರ ವಿಚಾರಕ್ಕೆ ಬರೋದಾದ್ರೆ, ರಾಜಕಾರಣದಲ್ಲಿ ವಾದ ವಿವಾದ ಸಹಜ, ಆದ್ರೆ ಕೆಲವೊಬ್ಬರು ಸದಾ ವಿವಾದಗಳಿಂದಲೇ ಗುರುತಿಸಿಕೊಳ್ತಾರೆ. ಈ ಪೈಕಿ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಕೂಡ ಒಬ್ರು. ರಾಜ್ಯ ರಾಜಕಾರಣದಲ್ಲಿ ಶಾಸಕರಾಗಿ, ಸಚಿವರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡಿದವರು. ಬಿಜೆಪಿ ಪಕ್ಷದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದವರು. ಆದ್ರೆ ತಮ್ಮ ಹೇಳಿಕೆಗಳು ಹಾಗೂ ವಿವಾದದ ಮಾತುಗಳ ಮೂಲಕವೇ ಅವರು ಸದ್ದು ಮಾಡಿದ್ದು ಹೆಚ್ಚು. ಅದು ಕೂಡ ಸಿಟಿ ರವಿ ಅವರು ಬೇರೆಯವರ ಮಾತುಗಳನ್ನ ತಿರುಚುತ್ತಿಲ್ಲ, ತಾವು ಆಡಿದ ಮಾತುಗಳನ್ನೇ ಹೆಚ್ಚಾಗಿ ತಿರುಚುತ್ತಿದ್ದಾರೆ. ಮೊದಲು ಒಂದು ಹೇಳಿ ಆಮೇಲೆ ಅದು ಹಂಗಲ್ಲ ಹಿಂಗೆ ಅಂತ ವಾದಿಸುತ್ತಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ಈ ಹಿಂದೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಸಂದರ್ಭದಲ್ಲಿ ಸಿಟಿ ರವಿ ನೀಡಿದ್ದ ಹೇಳಿಕೆಯೊಂದು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು. ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಿದೆ ಅಂತೇಳಿ ಕಾಂಗ್ರೆಸ್ ತೀವ್ರವಾಗಿ ಆಕ್ಷೇಪಿಸಿತ್ತು. ರಾಜ್ಯಾದ್ಯಂತ ಬಿಜೆಪಿ ಮತ್ತು ಸಿಟಿ ರವಿ ಅವರ ಭಾವಚಿತ್ರಕ್ಕೆ ಮಸಿ ಬಳಿದು ಕ್ಷಮಾಪಣೆಗೆ ಆಗ್ರಹಿಸಿ ಕಾಂಗ್ರೆಸ್ ಮಹಿಳಾ ಘಟಕ ಬೃಹತ್ ಪ್ರತಿಭಟನೆಗಳನ್ನು ನಡೆಸಿತ್ತು. ಅಷ್ಟೇ ಅಲ್ಲ, ಬೆಳಗಾವಿಯಲ್ಲೇ ಸಿಟಿ ರವಿ ಅವರ ಮೇಲೆ ಹಲ್ಲೆ ಯತ್ನ ನಡೆಸಲಾಗಿತ್ತು. ಬಳಿಕ ಪೊಲೀಸರು ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ರು. ಅಧಿವೇಶನದ ಕೊನೆಯ ದಿನ ರಾತ್ರಿ ಇಡೀ ಅವರನ್ನ ಪೊಲೀಸ್ ವಾಹನದಲ್ಲಿ ಸುತ್ತಾಡಿಸಲಾಗಿತ್ತು. ಅಂದು ಡಿಸಿಎಂ ಆಗಿದ್ದ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆಯೇ ಇಂತಹ ಕ್ರಮ ಕೈಗೊಳ್ಳಲಾಗಿತ್ತು. ಬಳಿಕ ಈ ಪ್ರಕರಣ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೂ ಕಾರಣವಾಗಿತ್ತು. ಆಂತರಿಕ ತನಿಖೆಯನ್ನು ನಡೆಸಲಾಗಿತ್ತು. ಆದ್ರೆ ಸಿಟಿ ರವಿ ಅವರು ತಾವು ಹಾಗೆ ಹೇಳೇ ಇಲ್ಲ ಅಂತೇಳಿ ತಮ್ಮ ಮಾತಿಗೆ ಸಮಜಾಯಿಷಿ ಕೊಟ್ಟಿದ್ರು. ಈ ನಡುವೆ ನೀಟ್ ಪರೀಕ್ಷೆಗೂ ಮುಲ್ಲಾಗೂ ಏನ್ ಸಂಬಂಧ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ, ಆತ ಬಂದು ನೀಟ್ ವಿರುದ್ಧ ಹೋರಾಟ ಮಾಡುತ್ತಿದ್ದಾನೆ ಅಂತೇಳಿ ಸಿಟಿ ರವಿ ಹೇಳಿಕೆ ನೀಡಿದ್ರು. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿದ್ದ ಹೋರಾಟದ ಸಂದರ್ಭದಲ್ಲಿ ಸಿಟಿ ರವಿ ಅವರು ಇಂಥದ್ದೊಂದು ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿತ್ತು. ಅಲ್ಲದೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಕೂಡ ಕೊಟ್ಟಿದ್ರು. ಆ ಬಳಿಕ ಹೈಕೋರ್ಟ್ ನಿಂದ ಬಲವಂತದ ಕ್ರಮ ಬೇಡ ಅನ್ನೋ ಆದೇಶ ಹೊರಬಿತ್ತು. ಹೀಗಾಗಿ ಕಾನೂನು ರಕ್ಷಣೆ ಸಿಕ್ಕಿದೆ. ಬಳಿಕ ತನ್ನ ಹೇಳಿಕೆ ಮುಸ್ಲಿಮರ ವಿರುದ್ಧ ಆಗಿರ್ಲಿಲ್ಲ ಅಂತೇಳಿ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ಅದೇನೇ ಇರ್ಲಿ, ಸಿಟಿ ರವಿ ಅವರು ಬರೀ ವಿವಾದಗಳಿಂದಲೇ ಸುದ್ದಿಯಾಗುತ್ತಿದ್ದಾರೆ. ಇವರು ಬರೀ ವಿಪಕ್ಷಗಳ ಮೇಲಷ್ಟೇ ಅಲ್ಲ, ಸ್ವಪಕ್ಷದ ನಾಯಕರ ವಿರುದ್ಧವೂ ಹರಿಯಾಯ್ತಾರೆ. ಆದ್ರೆ ಕಳೆದ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುನ್ನ ಸಿಟಿ ರವಿ ಅವರಿಗೆ ಅದು ಬ್ಯಾಕ್ ಫೈರ್ ಆಗಿತ್ತು. ಹಾಗಾದ್ರೆ ಏನದು ಇನ್ಸಿಡೆಂಟ್ ಅಂದ್ರ, 2023 ರಾಜ್ಯ ವಿಧಾನಸಭಾ ಚುನಾವಣಾ ಟೈಮಲ್ಲಿ ಸಿಟಿ ರವಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ಇತ್ತ ಅದಕ್ಕೂ ಮೊದಲೇ ಯಡಿಯೂರಪ್ಪನವರನ್ನ ಬಲವಂತವಾಗಿ ಕಣ್ಣೀರು ಹಾಕಿಸಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಲಾಗಿತ್ತು. ಜೊತೆಗೆ ಯಡಿಯೂರಪ್ಪ ಚುನಾವಣಾ ರಾಜಕೀಯಕ್ಕೆ ನಿವೃತ್ತಿಯನ್ನು ಘೋಷಿಸಿದ್ರು. ಪರಿಸ್ಥಿತಿ ಹೀಗಿರುವಾಗಲೇ ತಾವು ಸ್ಪರ್ಧಿಸುತ್ತಿದ್ದ ಶಿಕಾರಿಪುರ ಕ್ಷೇತ್ರದಿಂದ 2023ರಲ್ಲಿ ತಮ್ಮ ಪುತ್ರ ವಿಜಯೇಂದ್ರ ಸ್ಪರ್ಧಿಸುತ್ತಾರೆ ಅಂತೇಳಿ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಕೌಂಟರ್ ಕೊಟ್ಟಿದ್ದ ಸಿಟಿ ರವಿ, ನಮ್ಮ ಪಕ್ಷದಲ್ಲಿ ಟಿಕೆಟ್ಗಳು ಕಿಚನ್ ನಲ್ಲಿ ಫೈನಲ್ ಆಗಲ್ಲ ಅಂತ ಹೇಳಿದ್ರು. ಆ ಮೂಲಕ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರೋಧ ಕಟ್ಕೊಂಡಿದ್ರು. ಅದಾದ್ಮೇಲೆ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸಿಟಿ ರವಿ ಸೋತು ಸುಣ್ಣವಾಗಿದ್ರು. ಜೊತೆಗೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಸಿಟಿ ರವಿ ಅವರಿಗೆ ಬಿಜೆಪಿ ಟಿಕೆಟ್ ಸಿಕ್ಕಿರ್ಲಿಲ್ಲ. ಇದೆಲ್ಲವನ್ನು ನೋಡಿದ್ರೆ ಸಿಟಿ ರವಿ ಬಿಜೆಪಿಯಲ್ಲೇ ಸೈಡ್ ಲೈನ್ ಆದ್ರೂ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಅದೇಗೋ ಕೊನೆಗೆ ರಾಜ್ಯ ಬಿಜೆಪಿಯಲ್ಲಿ ಎಂಎಲ್ಸಿ ಸ್ಥಾನ ಸಿಕ್ಕಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಅವತ್ತು ಸಿಟಿ ರವಿ ಯಾರನ್ನ ಎದುರು ಹಾಕಿಕೊಂಡಿದ್ರು, ಈಗ ಅವರೇ ರಾಜ್ಯ ಬಿಜೆಪಿಯಲ್ಲಿ ಪ್ರಭಾವಿ ಹುದ್ದೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಸಿಟಿ ರವಿ ಅವರು ಅಪ್ಪಿತಪ್ಪಿ ಕೋಮು ಸೌಹಾರ್ದತೆಯನ್ನ ಕದಡೋ ಮಾತುಗಳನ್ನಾಡಿದ್ರೆ ಎಫ್ಐಆರ್ ದಾಖಲೆ
ದಾಖಲಿಸಿ ಕಾನೂನು ಕ್ರಮ ಜರುಗಿಸುವುದಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಕಾದು ಕೂತಿದ್ದಾರೆ. ಹೀಗಾಗಿ ಸಿಟಿ ರವಿ ಅವರು ಇನ್ಮೇಲೆ ಅಳುದು ತೂಗಿ ಮಾತನಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ರಾಜಕೀಯದಲ್ಲಿ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾಗಳು ಜವಾಬ್ದಾರಿಯಿಂದ ವರ್ತಿಸಬೇಕಾ? ನಾಯಕರ ಹೇಳಿಕೆಗಳನ್ನ ಕಟ್ ಮಾಡಿ ಪ್ರಸಾರ ಮಾಡೋದು ಎಷ್ಟು ಸರಿ? ಹಾಗೇನೆ ನಾಯಕರು ಕೂಡ ಆಡುವ ಮಾತಿನ ಮೇಲೆ ನಿಗ್ರಹ ಇಟ್ಟುಕೊಳ್ಳಬೇಕಾ? ಈ ಇಡೀ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.